ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಈ ಹಿಂದೆ ವನದುರ್ಗ ಮಹಾವಿದ್ಯೆಯ ಬಗ್ಗೆ ವಿಡಿಯೋವನ್ನ ಮಾಡಿದ್ದೆ. ಆಗ ಬಹಳಷ್ಟು ಜನ ನನಗೆ ಅಂದ್ರೆ ಬೇರೆ ಗುರುಗಳ ಹತ್ರ ಪೂರ್ಣ ದೀಕ್ಷೆ ತಗೊಂಡಂತಹ ಎಷ್ಟೋ ಪೂರ್ಣ ದೀಕ್ಷಾ ಉಪಾಸಕರುಗಳು ಕೂಡ ನನಗೆ ಕರೆ ಮಾಡಿ ಕೇಳಿದ್ರು, ಅಮ್ಮ ವನದುರ್ಗ ಮಹಾವಿದ್ಯೆಯ ಬಗ್ಗೆ ಕನ್ನಡದಲ್ಲಿ ಯಾವುದಾದ್ರೂ ಪುಸ್ತಕ ಇದೆಯಾ, ಯಾವ್ದಾದ್ರು ಇದ್ರೆ ಸಜೆಸ್ಟ್ ಮಾಡಿ, ನಿಮ್ಮ ಹತ್ರ ಸಿಗುತ್ತಾ ಅಂತ ನನಗೆ ಬಹಳಷ್ಟು ಜನ ಕೇಳ್ತಾ ಇದ್ರು. ವನದುರ್ಗ ಮಹಾವಿದ್ಯೆಯ ಬಗ್ಗೆ, ವನದುರ್ಗ ಉಪಾಸನೆಯ ಬಗ್ಗೆ ಒಂದು ಸಮಗ್ರ ಮಾಹಿತಿಗಳಿರ್ತಕ್ಕಂತಹ ಪುಸ್ತಕ ನನ್ಗೆ ಯಾವುದು ಸಿಗ್ಲಿಲ್ಲ. ಅಂದ್ರೆ ವನದುರ್ಗ ಮಹಾವಿದ್ಯೆ ಆಗಿರ್ಬೋದು, ಉಪಾಸನ ವಿಧಿ ವಿಧಾನ, ಪುರಶ್ಚರಣ ವಿಧಾನ, ಸಹಸ್ರನಾಮ, ನಾವ್ ಯಾವ್ದಾದ್ರು ಒಂದು ಮಂತ್ರನ ಪುರಶ್ಚರಣ ಮಾಡ್ಬೇಕು ಅಂದ್ರೆ ಸಿದ್ಧಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅದಕ್ಕೆ 5 ಅಂಗಗಳಿರುತ್ತೆ. ಅದನ್ನ ಪಾರಾಯಣ ಮಾಡ್ಬೇಕು, ತರ್ಪಣ ಮಾಡ್ಬೇಕು, ಹೋಮವನ್ನ ಮಾಡ್ಬೇಕು, ಪೂಜೆಯನ್ನ ಮಾಡ್ಬೇಕು. ಅಂದ್ರೆ ಸ್ತ್ರೀ ದೇವತೆಯಾದ್ರಿಂದ ಶ್ರೀ ಸೂಕ್ತ ವಿಧಾನದ ಕ್ರಮದಲ್ಲಿ ನಾವು ಷೋಡಶೋಪಚಾರ ಪೂಜೆಯನ್ನ ಮಾಡಿ, ಆವರಣ ಅರ್ಚನೆಯನ್ನ ಮಾಡಿ, ತರ್ಪಣವನ್ನ ಮಾಡಿ, ಹೋಮ ಕೂಡ ಮಾಡ್ಬೇಕಾಗತ್ತೆ. ಅಂದ್ರೆ ಇವಾಗ ನಾವು ಮಂತ್ರ ಸಾಧನೆಯನ್ನ ಮಾಡ್ತಾ ಬೇರೆಯವರನ್ನ ಕರೆಸಿ ಹೋಮವನ್ನ ಮಾಡಿಸ್ಬೇಕು ಅಂತ ಅಂದ್ರೆ ಬಹಳಷ್ಟು ಹಣ ವೆಚ್ಚ ಆಗತ್ತೆ. ಹಾಗಾಗಿ ಎಲ್ಲರಿಗೂ ಆ ಒಂದು ಅನುಕೂಲ ಇರಬಹುದು, ಇಲ್ದೇನೂ ಇರಬಹುದು. ಆದ್ರಿಂದ ಯಾರೆಲ್ಲ ಮನೆಯಲ್ಲಿ ನಾವು ಮಾಡ್ಕೊಳ್ತೀವಮ್ಮ, ನಾವು ಹೋಮ ವಿಧಾನ ನಮಗ್ ಬೇಕು, ವನದುರ್ಗ ಮಹಾವಿದ್ಯಾ ಪಾರಾಯಣ ಗ್ರಂಥ ಬೇಕು, ನಮಗ್ ಪೂರ್ಣ ದೀಕ್ಷೆ ಆಗಿದೆ ಅಂತ ಬಹಳಷ್ಟು ಜನ ಕೇಳಿದ್ರು. ಹಾಗಾಗಿ ವನದುರ್ಗ ಬಗ್ಗೆ ಒಂದು ಪುಸ್ತಕವನ್ನ ನಾನೇ ಯಾಕೆ ಬರೀಬಾರ್ದು ಅಂತ ಹೇಳಿ ನನ್ನ ಗುರುಗಳು ತೆಲುಗಿನಲ್ಲಿ ಮಂತ್ರಸಿದ್ಧಿಗಾಗಿ ದೇವತಾ ತರ್ಪಣ ಅನ್ನುವಂತಹ ತೆಲುಗು ಬುಕ್ಕಿನಲ್ಲಿ ಕೂಡ ವನದುರ್ಗ ತರ್ಪಣವನ್ನ ಬರೆದಿದ್ರು. ಅದನ್ನ ತಗೊಂಡು ಮತ್ತೆ ವನದುರ್ಗ ಹೋಮ ವಿಧಾನವನ್ನ, ಸಹಸ್ರನಾಮ ಸ್ತೋತ್ರವನ್ನ, ಅಂದ್ರೆ ಈ ಬುಕ್ಕಲ್ಲಿ ನಾನು ಶಾಕಂಬರಿ ಸಹಸ್ರನಾಮ ಸ್ತೋತ್ರ ಅಂತ ಕೊಟ್ಟಿರ್ತೀನಿ. ಯಾಕಂದ್ರೆ ವನದುರ್ಗ ಅಂದ್ರೆ ಶಾಕಂಬರಿ ಅಮ್ಮನವರೇ, ರುದ್ರಚಂಡಿ ಅಂತಾರೆ, ಶಾಕಂಬರಿ ಅಂತಾರೆ, ಬನಶಂಕರಿ ಅಂತಾರೆ. ಬನಶಂಕರಿ ಅಮ್ಮನವರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಈ ಬನಶಂಕರಿ ಅಮ್ಮನವರನ್ನೇ ವನದುರ್ಗ ಅಂತಲೂ ಕೂಡ ಕರೀತಾರೆ. ಆಗ ಹಿಂದೆ ಈ ಬೆಂಗಳೂರು ಅನ್ನೋದು ಇದು ಕೂಡ ಒಂದು ಮಹಾ ವನವಾಗಿತ್ತು, ಅಂದ್ರೆ ಕಾಡಾಗಿತ್ತು. ಈ ಕಾಡಿನಲ್ಲಿ ನೆಲೆಸಿದಂತಹ ದೇವತೆ ಆ ಬನಶಂಕರಿ ಅಮ್ಮನವರು. ಹಾಗಾಗಿ ಆ ದೇವಿಗೆ ಸಂಬಂಧಪಟ್ಟಂತಹ ಸಮಗ್ರ ಮಾಹಿತಿಗಳನ್ನ ನನಗೆ ದೊರಕಿದ ಮಟ್ಟಿಗೆ ನಾನೊಂದು ಪುಸ್ತಕದಲ್ಲಿ ಸೇರಿಸಿ ಆ ಪುಸ್ತಕವನ್ನ ಪ್ರಿಂಟ್ ಮಾಡಿಸಿದ್ದೇವೆ. ಆ ಪುಸ್ತಕ ಯಾವುದು, ಅದರಲ್ಲಿ ಏನಿದೆ ಅಂತ ನೋಡೋಣ. ಇದು ವನದುರ್ಗ ಸರ್ವಸ್ವಂ. ಇದರಲ್ಲಿ ವನದುರ್ಗಾ ದೇವಿಯ ಅನುಗ್ರಹವನ್ನ ಪಡೆದುಕೊಳ್ಳುವ ಸರ್ವ ಮಾರ್ಗಗಳು ಕೂಡ ಇದರಲ್ಲಿರುತ್ತೆ. ಇದಕ್ಕೆ ನಾನು ವನದುರ್ಗ ಸರ್ವಸ್ವ ಅಂತಾನೆ ಹೆಸರಿಟ್ಟಿದ್ದೀನಿ. ಏನೇನಿರುತ್ತೆ ಈ ಬುಕ್ಕಲ್ಲಿ ಅಂತ ನೋಡಿದ್ರೆ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಪ್ರಾರಂಭದಲ್ಲೇ ನಾವು ದುರ್ಗಾ ಸಪ್ತ ಶ್ಲೋಕಿಯಿಂದ ಪ್ರಾರಂಭ ಆಗುತ್ತೆ ಈ ಪುಸ್ತಕ. ಮತ್ತೆ ದುರ್ಗಾ ಅಷ್ಟಕ ಇರುತ್ತೆ, ಶ್ರೀ ದುರ್ಗಾ ದ್ವಾತ್ರಿಂಶನ್ನಾಮ ಸ್ತೋತ್ರ ಇರುತ್ತೆ, ರುದ್ರಚಂಡಿ ಕವಚ ಇರುತ್ತೆ, ಸರ್ವಮಂಗಳ ಸ್ತೋತ್ರ ಇರುತ್ತೆ, ದುರ್ಗಾ ಸೂಕ್ತ ಇರುತ್ತೆ. ಈಗ ನಾವು ದುರ್ಗಾ ದೇವಿ ಆರಾಧನೆಯನ್ನ ಮಾಡ್ಬೇಕು ಅಂದ್ರೆ ಲಲಿತಾ ದೇವಿಗೆ ಆದ್ರೂನು ದುರ್ಗಾ ಸೂಕ್ತ ಪ್ರತಿಯೊಬ್ರು ಕಲಿಬೇಕು. ಆದ್ರಿಂದ ಇದರಲ್ಲಿ ದುರ್ಗಾ ಸೂಕ್ತ ಕೂಡ ಕೊಟ್ಟಿರ್ತೇನೆ. ಮತ್ತೆ ದುರ್ಗಾ ಕವಚ, ದೇವಿ ಅಥರ್ವಣ ಶೀರ್ಷಂ, ಬಹಳ ಮುಖ್ಯವಾದಂತಹ ಸ್ತೋತ್ರ ಇದು. ದೇವಿ ಉಪನಿಷತ್ತು ಅಂತ ಕೂಡ ಕರೀತಾರೆ ಇದನ್ನ. ಮತ್ತೆ ವನದುರ್ಗ ವೈಭವ, ಈ ವನದುರ್ಗ ಅಮ್ಮ ಅಂದ್ರೆ ಯಾರು, ಇವಳ ಆವಿರ್ಭಾವ ಹೇಗಾಯ್ತು ಅನ್ನೋದನ್ನೆಲ್ಲ ಈ ವನದುರ್ಗ ವೈಭವದಲ್ಲಿ ಕೊಟ್ಟಿರ್ತೇನೆ. ಇನ್ನು ವನದುರ್ಗಾ ದೇವಿಯ ಪೂಜಾ ವಿಧಾನ, ಶ್ರೀ ಸೂಕ್ತ ವಿಧಾನದಲ್ಲಿ ಪೂಜೆಯನ್ನ ಹೇಗ್ ಮಾಡ್ಬೇಕು ಮಂತ್ರದ ಜೊತೆ ಕೊಟ್ಟಿರ್ತೀನಿ. ಮತ್ತೆ ವನದುರ್ಗ ಮಾಲಾ ಮಂತ್ರದ ವಿಶೇಷತೆ ಏನು, ಇದನ್ನ ಹೇಗೆ ಪಾರಾಯಣ ಮಾಡ್ಬೇಕು, ಆ ಮಾಲಾ ಮಂತ್ರಗಳನ್ನು ಕೂಡ ನ್ಯಾಸ ಸಹಿತ ಕೊಟ್ಟಿರ್ತೀನಿ. ಇದರಲ್ಲಿ ವನದುರ್ಗ ಮಹಾವಿದ್ಯಾ ಅಂದ್ರೆ ಏನು, ಅದನ್ನ ಯಾರು ಪ್ರಯೋಗ ಮಾಡಿದ್ರು ಅನ್ನೋದು ಕೂಡ ಇರುತ್ತೆ. ಮತ್ತೆ ಅದನ್ನ ಪಾರಾಯಣ ಕ್ರಮ ಇರುತ್ತೆ, ಪಾರಾಯಣ ಮಾಡತಕ್ಕಂತಹ 500 ಮಂತ್ರಗಳು ಕೂಡ ಈ ಬುಕ್ಕಲ್ಲಿರುತ್ತೆ.
ಇನ್ನು ಮಂತ್ರ ಸಿದ್ಧಿಗಾಗಿ ಶ್ರೀ ವನದುರ್ಗಾ ತರ್ಪಣ ಅಂತ ಇರುತ್ತೆ. ಇನ್ನು ವನದುರ್ಗಾ ದೇವಿಯ ಹೋಮವನ್ನ ಸರಳವಾಗಿ ಪ್ರತಿಯೊಬ್ರು ಬಹಳ ಸರಳವಾಗಿ ಮಾಡ್ಕೊಳ್ಬಹುದು ಈ ಪುಸ್ತಕವನ್ನ ಇಟ್ಕೊಂಡು. ಆ ವಿಧಾನವನ್ನು ಕೂಡ ಕೊಟ್ಟಿರ್ತೇನೆ ಇದರಲ್ಲಿ. ಇನ್ನು ವನದುರ್ಗಾ ದೇವಿಯ ಕವಚ ಸ್ತೋತ್ರ, ವನದುರ್ಗಾ ದೇವಿಯ ಹೃದಯ ಸ್ತೋತ್ರ, ಮತ್ತೆ ಅಷ್ಟೋತ್ತರ ಶತನಾಮಾವಳಿ, ಇನ್ನು ವನದುರ್ಗಾ ಸಹಸ್ರನಾಮವನ್ನ ಪಾರಾಯಣ ಮಾಡೋದ್ರಿಂದ ನಮ್ಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅದು ಸ್ತೋತ್ರ ಮತ್ತೆ ವಿವರಣೆಯನ್ನು ಕೂಡ ಕೊಟ್ಟಿರ್ತೀನಿ. ಇನ್ನು ವನದುರ್ಗಾ ಧ್ಯಾನ ಶ್ಲೋಕ ಮತ್ತೆ ಅದ್ರ ಮೂಲ ಮಂತ್ರದ ಭಾವಾರ್ಥ. ಈಗ ನಾವ್ ಯಾವುದೇ ಮಂತ್ರವನ್ನ ಜಪ ಮಾಡ್ಬೇಕು ಅಂದ್ರೆ, ಅನುಷ್ಠಾನ ಮಾಡ್ಬೇಕು ಅಥವಾ ಉಪಾಸನೆ ಮಾಡ್ಬೇಕು ಅಂದ್ರೆ ಆ ಮಂತ್ರದ ಪ್ರತಿಯೊಂದು ಅರ್ಥವನ್ನ ಕೂಡ ನಾವು ತಿಳ್ಕೊಂಡ್ ಮಾಡ್ಬೇಕು. ಆದ್ರಿಂದ ವನದುರ್ಗಾ ದೇವಿಯ ಮಂತ್ರದ ಅರ್ಥವನ್ನ ಬೀಜಾಕ್ಷರ ಪ್ರತಿ ಬೀಜಾಕ್ಷರದ ಅರ್ಥವನ್ನು ಕೂಡ ಇದ್ರಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಅದರ ಧ್ಯಾನ ಶ್ಲೋಕದ ಅರ್ಥವನ್ನು ಕೂಡ ಇದ್ರಲ್ಲಿರುತ್ತೆ. ಇನ್ನು ಶಾಕಂಬರಿ ದೇವಿಯ ಸಹಸ್ರನಾಮ ಸ್ತೋತ್ರ ಇರುತ್ತೆ. ಇನ್ನು 22ನೇ ಚಾಪ್ಟರ್ ಅಂದ್ರೆ ಇದ್ರಲ್ಲಿ ಒಟ್ಟು 22 ಚಾಪ್ಟರ್ಸ್ ಇರುತ್ತೆ. ಕೊನೆಯದಾಗಿ ಶ್ರೀ ವನದುರ್ಗಾ ಸ್ತೋತ್ರ ಇರುತ್ತೆ. ಹೀಗೆ ದೇವತೆಯ ಒಂದು ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ಳೋದಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಈ ಬುಕ್ಕಲ್ಲಿ ಸಿಗುತ್ತೆ ಅಂತಾನೆ ಹೇಳಬಹುದು. ಆಸಕ್ತರು ಈ ಬುಕ್ಕನ್ನ ಕೊಂಡ್ಕೊಂಡು ವನದುರ್ಗಾ ದೇವಿಯ ಆರಾಧನೆಯನ್ನ ಮಾಡಿ. ಇನ್ನು ಬಹಳಷ್ಟು ಜನಕ್ಕೆ ಸಂದೇಹ ಬರಬಹುದು, ಈ ವನದುರ್ಗಾ ಮಹಾವಿದ್ಯೆಯನ್ನ ಪೂರ್ಣ ದೀಕ್ಷಾ ಪರರು ಮಾತ್ರ ಮಾಡಬೇಕು, ಈ ಬುಕ್ಕನ್ನ ಸಾಮಾನ್ಯರು ಕೊಂಡ್ಕೊಳ್ಬಹುದಾ ಅಂತ ಬಹಳಷ್ಟು ಜನಕ್ಕೆ ಸಂದೇಹ ಬರಬಹುದು. ಮಂತ್ರ ಅನುಷ್ಠಾನ ಪ್ರತಿಯೊಬ್ರು ಮಾಡಬಹುದು, ಮಹಾವಿದ್ಯೆ ಪಾರಾಯಣ ಮಾಡೋದಕ್ಕೆ ಮಾತ್ರ ಪೂರ್ಣ ದೀಕ್ಷೆ ಆಗಿರ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಬರ್ತಕ್ಕಂತಹ ಬಹಳ ಶಕ್ತಿಶಾಲಿ ಮಂತ್ರಗಳನ್ನ ತಡೆದುಕೊಳ್ಳುವಂತಹ ಶಕ್ತಿ ನಮ್ಮ ಶರೀರಕ್ಕಿರಬೇಕು. ಹಾಗಾಗಿ ಅದನ್ನ ಪೂರ್ಣ ದೀಕ್ಷಾ ಪರರು ಮಾತ್ರ ಮಾಡಬೇಕು. ಈ ಬುಕ್ ಪ್ರತಿಯೊಬ್ರು ಕೊಂಡ್ಕೊಳ್ಬಹುದು. ಇದರಲ್ಲಿ ಪ್ರತಿಯೊಂದು ಇರುತ್ತೆ. ವನದುರ್ಗಾ ದೇವಿ ಆರಾಧಕರಿಗೆ ಬಹಳ ಉಪಯೋಗಕಾರಿ ಅಂತಲೇ ಹೇಳಬಹುದು. ನನಗೆ ಮುಖ್ಯವಾಗಿ ವನದುರ್ಗಾ ಅಮ್ಮ ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ನಾವು ಅವಾಗಿಂದಲೂ ಬನಶಂಕರಿ ದೇವಿ ಆರಾಧನೆಯನ್ನ ಮಾಡ್ತಾನೆ ಬಂದಿದೀವಿ. ಹಾಗಾಗಿ ನನಗೆ ವನದುರ್ಗಾ ದೇವಿಯ ಬಗ್ಗೆ ಪ್ರತಿಯೊಬ್ಬರಿಗೂ ವಿಷಯ ಸಿಗಬೇಕು ಅನ್ನೋ ಉದ್ದೇಶದಿಂದ, ಆ ದೇವಿಯ ಅನುಗ್ರಹದಿಂದ ಈ ಬುಕ್ಕನ್ನು ಬರೆದಿದ್ದೀನಿ. ಎಲ್ಲರಿಗೂ ವಿನಿಯೋಗ ಮಾಡ್ಕೊಳ್ಳಿ. ನಾನು ಕೂಡ ಈ ಮಹಾವಿದ್ಯೆಯ ಪಾರಾಯಣವನ್ನ ಮಾಡಿ ಅದರ ಅನುಭವಗಳನ್ನು ಕೂಡ ಪಡ್ಕೊಂಡಿದ್ದೀನಿ. ಆದ್ರಿಂದ ಪೂರ್ಣ ದೀಕ್ಷೆ ಆಗಿರ್ತಕ್ಕಂಥವರು ಮಹಾವಿದ್ಯೆಯನ್ನ ಪಾರಾಯಣ ಮಾಡಿ, ಸಾಮಾನ್ಯರೆಲ್ಲ ಸದ್ಗುರುವಿನಿಂದ ಮಂತ್ರವನ್ನ ಗ್ರಹಿಸಿ ನೀವು ಜಪ ಕೂಡ ಮಾಡ್ಕೋಬಹುದು, ಸ್ತೋತ್ರಗಳನ್ನು ಕೂಡ ಪಠನೆ ಮಾಡ್ಕೋಬಹುದು. ಯಾರೆಲ್ಲ ಆಸಕ್ತರಿದ್ದೀರೋ ಅವರು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂತಹ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾವು ಈ ಪುಸ್ತಕದ ಮಾಹಿತಿಯನ್ನ ಕಳಿಸ್ತಾರೆ. ಮತ್ತೆ ಅದರ ಪ್ರೈಸ್ ಏನು, ಕೊರಿಯರ್ ಚಾರ್ಜಸ್ ಏನು ಅನ್ನೋದು ಎಲ್ಲವನ್ನು ಅವರು ಡೀಟೇಲ್ಸ್ ಕಳಿಸ್ತಾರೆ. ಎಲ್ಲರಿಗೂ ವನದುರ್ಗಾ ದೇವಿಯ ಅನುಗ್ರಹ ಪ್ರಾಪ್ತಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.